ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಹಡೂಪ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ. ನಮ್ಮ ನೆಕ್ಸ್ಟ್ ಥಿಂಗು ನಾವು ಡೇಟಾನ ಹಡೂಪಲ್ಲಿ ಹೇಗೆ ಸ್ಟೋರ್ ಮಾಡ್ತೀವಿ ಅಂತ ಕಲ್ತ್ಕೊಳ್ಳೋದು. ಹಡೂಪಲ್ಲಿ ನಾವು ನಮ್ಮ ಫೈಲ್ಸ್ನ ಅಥವಾ ಡೇಟಾನ ಸ್ಟೋರ್ ಮಾಡೋಕ್ಕೆ ಇರೋ ಒಂದೇ ಒಂದು ಕಾಂಪೊನೆಂಟ್ ಅಂದರೆ ಅದು HDFS. ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಹಾಗಾದ್ರೆ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಂದ್ರೆ ಏನು? ಮೊದಲು ಫೈಲ್ ಸಿಸ್ಟಮ್ ಅಂದ್ರೆ ನಿಮ್ಮ ಯಾವುದೇ ಡೇಟಾನ, ಫಾರ್ ಎಕ್ಸಾಂಪಲ್ ನಿಮ್ಮ ಡೈಲಿ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೇಟಾನ, ಅಥವಾ ನೀವು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ ಡೇಟಾ, ಅಥವಾ ನಿಮ್ದು ಯಾವುದೋ ಸಾಂಗು, ನಿಮ್ದು ಯಾವುದೋ ಮೂವಿ, ನಾವು ಪ್ರತಿಯೊಂದು ಡೇಟಾನು ನಾವು ಫೈಲ್ ಆಗಿ ಹಡೂಪಲ್ಲಿ ಸ್ಟೋರ್ ಮಾಡ್ತೀವಿ. ಅದಕ್ಕೆ ನಾವು ಇದನ್ನ ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ವಿಂಡೋಸ್ ಸಿಸ್ಟಮ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಡೇಟಾನ ಇಲ್ಲಿ ನೀವು ಫೋಲ್ಡರ್ಸ್ ಅಥವಾ ಫೈಲ್ಸ್ ಆಗಿ ಸ್ಟೋರ್ ಮಾಡ್ತೀರಾ. ವಿಂಡೋಸು ಒಂದು ಫೈಲ್ ಸಿಸ್ಟಮ್. ಇದೇ ತರ ನಾವು ಹಡೂಪಲ್ಲೂ ಕೂಡ ಡೇಟಾನ ಒಂದು ಫೈಲ್ ಆಗಿ ಸ್ಟೋರ್ ಮಾಡ್ತೀವಿ. ಅದಕ್ಕೆ ನಾವು ಇದನ್ನ ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಏನು? ನೀವು ಒಂದು ಸ್ಯಾಂಪಲ್ ಫೈಲ್ ನ ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಫೈಲ್ ನ ಸ್ಟೋರ್ ಮಾಡ್ತಿದ್ದೀನಿ ಹಡೂಪಲ್ಲಿ, ಅದು 1 GB ಸ್ಪೇಸ್ ಇರೋ ಫೈಲ್ ಅಂತ ಅನ್ಕೊಂಡ್ರೆ, ನಿಮ್ಮ ಕಂಪ್ಲೀಟ್ 1 GB ಫೈಲು ನಿಮ್ಮ ಒಂದು ಹಡೂಪ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರಲ್ಲ. ಅದು ಸ್ಮಾಲ್ ಚಂಕ್ಸ್ ಆಗಿ ಡಿವೈಡ್ ಆಗುತ್ತೆ, ಅಂದ್ರೆ ಸಣ್ಣ ಸಣ್ಣ ಭಾಗಗಳಾಗಿ ನಿಮ್ಮ ಫೈಲು ಡಿವೈಡ್ ಆಗುತ್ತೆ. ಅದು ಹೇಗೆ ಡಿವೈಡ್ ಆಗುತ್ತೆ? ನಾನು ಆರ್ಕಿಟೆಕ್ಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ, HDFS ಬ್ಲಾಕ್ಸ್ ಅಂತ ಕರಿತೀವಿ. ಈ HDFS ಬ್ಲಾಕ್ಸ್ ಅಂದ್ರೆ ಏನು? ಇದು ಸ್ಮಾಲ್ ಚಂಕ್ ಆಫ್ ಎ ಡೇಟಾನ ಸ್ಟೋರ್ ಮಾಡುತ್ತೆ. ಇಲ್ಲಿ ಅಡ್ಮಿನ್ ನಿಮ್ಮ ಹಡೂಪ್ ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಬ್ಲಾಕಿಗೆ ಮ್ಯಾಕ್ಸಿಮಮ್ ಎಷ್ಟು ಸೈಜ್ ಇದು ಅಂತ ಡಿಫೈನ್ ಮಾಡಿರ್ತಾರೆ. ಆಸ್ ಪರ್ ಹಡೂಪ್ ಸ್ಟ್ಯಾಂಡರ್ಡ್ ನಾವು ಇದರಲ್ಲಿ ಯಾವ್ದಾದ್ರು ಸೈಜ್ ನ ಪ್ರಿಫರ್ ಮಾಡೋದು, 64, 128 ಅಥವಾ 512, 256. ಈಗಿನ ಕರೆಂಟ್ ಇಂಡಸ್ಟ್ರಿ ಟ್ರೆಂಡ್ ಅಲ್ಲಿ 256 MB ಅಥವಾ 512 MB ನ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 1 GB ಫೈಲು ಜೊತೆಗೆ 512 MB ಬ್ಲಾಕ್ ಸೈಜ್ ಇದ್ರೆ, 1 GB ಫೈಲ್ ಡಿವೈಡೆಡ್ ಬೈ 512 MB ಅಪ್ರಾಕ್ಸಿಮೇಟ್ಲಿ 2 ಬ್ಲಾಕ್ಸ್. ನಿಮ್ಮ ಫೈಲು 2 ಬ್ಲಾಕ್ಸ್ ಆಗಿ ಡಿವೈಡ್ ಆಗುತ್ತೆ. ಈ 2 ಬ್ಲಾಕ್ಸ್ ನಿಮ್ಮ ಹಡೂಪ್ ಕ್ಲಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹಡೂಪ್ ಕ್ಲಸ್ಟರ್ ಆರ್ಕಿಟೆಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಡಿಫ್ರೆಂಟ್ ನೋಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 9 ಡೇಟಾ ನೋಡ್ಸ್ ಇದೆ. ನಿಮ್ಮ 2 ಬ್ಲಾಕ್ ಇದರಲ್ಲಿ ಯಾವ್ದಾದ್ರೂ ನೋಡ್ ಅಲ್ಲಿ ಸ್ಟೋರ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಮೊದಲನೇ ಬ್ಲಾಕ್ ಡೇಟಾ ನೋಡ್ 2 ಅಲ್ಲಿ ಸ್ಟೋರ್ ಆಗ್ಬೋದು, ನಿಮ್ಮ ಎರಡನೇ ಬ್ಲಾಕ್ ಡೇಟಾ ನೋಡ್ 7 ಅಲ್ಲಿ ಸ್ಟೋರ್ ಆಗ್ಬೋದು. ಅದಕ್ಕೆ ನಾವು ಇದನ್ನ ಡಿಸ್ಟ್ರಿಬ್ಯೂಟೆಡ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಒಂದು ಫುಲ್ ಫೈಲು ಸ್ಮಾಲ್ ಬ್ಲಾಕ್ಸ್ ಆಗಿ ಡಿವೈಡ್ ಆಗಿ ಅದು ನಿಮ್ಮ ಇಡೀ ಕ್ಲಸ್ಟರ್ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೆ ನಾವು ಇದನ್ನ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ಡಿಸ್ಟ್ರಿಬ್ಯೂಷನ್ ಯೂಸ್ ಏನು? ಇದನ್ನ ಫಾರ್ ಎಕ್ಸಾಂಪಲ್ ನಮ್ದು ಇಲ್ಲಿ ಒಂದು ಬ್ಲಾಕ್ ಇಲ್ಲಿ ಸ್ಟೋರ್ ಆಗಿರುತ್ತೆ, ಒಂದು ಡೇಟಾ ನೋಡ್ 1 ಅಲ್ಲಿ, ಇನ್ನೊಂದು ಡೇಟಾ ನೋಡ್ 7 ಅಲ್ಲಿ ಸ್ಟೋರ್ ಆಗಿರುತ್ತೆ. ಏನಾದ್ರೂ ಸಿಸ್ಟಮ್ ಇಶ್ಯೂಸ್ ಇಂದ ಇಫ್ ಡೇಟಾ ನೋಡ್ 1 ಏನಾದ್ರೂ ಕ್ರಾಶ್ ಆದ್ರೆ, ಸಿಸ್ಟಮ್ ಎರರ್ಸ್ ಇಂದ, ನನ್ನ ಡೇಟಾ ಇಲ್ಲಿ ಬ್ಲಾಕ್ 1 ಸ್ಟೋರ್ ಮಾಡಿರೋದನ್ನ ನಾನು ಕಳ್ಕೊತೀನಿ. ದೇರ್ ಇಸ್ ಎ ಡೇಟಾ ಲಾಸ್. ಹೇಗೆ ನಾವು ಅದನ್ನು ರಿಕವರ್ ಮಾಡೋದು? ಅದಕ್ಕೋಸ್ಕರನೇ ಹಡೂಪ್ ಅಲ್ಲಿ ರೆಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಡಿಫೈನ್ ಮಾಡಿರ್ತೀವಿ. ಹಾಗಂದ್ರೆ ಏನು ಅಂದ್ರೆ, ನೀವು ಸ್ಟೋರ್ ಮಾಡೋ ಪ್ರತಿಯೊಂದು ಡೇಟಾನ ಮಲ್ಟಿಪಲ್ ಕಾಪೀಸ್ ಆಗಿ ಹಡೂಪ್ ಕ್ಲಸ್ಟರ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಅದನ್ನ ನೀವು ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ನಾವು ಅಲ್ಲಿ ಡಿಫೈನ್ ಮಾಡಿದೀವಿ. ನಾವು ಇಲ್ಲಿ 1 ಅಂತ ಡಿಫೈನ್ ಮಾಡಿದೀವಿ. ಯೂಶುವಲಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅದು 3 ಅಂತ ಡಿಫೈನ್ ಮಾಡಿರ್ತಾರೆ. ಹಾಗಾದ್ರೆ 3 ಅಂದ್ರೆ ಏನು? ನೀವು 1 GB ಫೈಲ್ನ ಹಡೂಪ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಆಕ್ಚುಲಿ ಇದ್ರದ್ದು 3 ಕಾಪೀಸ್ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು 2 ಬ್ಲಾಕ್ಸ್ ಆಗಿ ಡಿವೈಡ್ ಆಗಿದೆ. ಇಂಟು 3 ಕಾಪೀಸ್ ಅಂದ್ರೆ ಎಷ್ಟಾಯ್ತು? ಟೋಟಲಿ 6 ಬ್ಲಾಕ್ಸ್ ನಿಮ್ಮ ಡೇಟಾ. ಈ ಎಲ್ಲ 6 ಬ್ಲಾಕ್ಸ್ ಡಿಫ್ರೆಂಟ್ ನೋಡ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದರಿಂದ ಏನು ಉಪಯೋಗ? ಫಾರ್ ಎಕ್ಸಾಂಪಲ್ ನಿಮ್ದು ಡೇಟಾ ನೋಡ್ 1 ಕ್ರ್ಯಾಶ್ ಆದ್ರೆ ಅದೇ ಬ್ಲಾಕ್ 1 ಡೇಟಾ ನಿಮಗೆ ಇನ್ಯಾವುದಾದ್ರೂ ಬೇರೆ ನೋಡಲ್ಲಿ ಅವೈಲಬಲ್ ಇರುತ್ತೆ. ಎಂಡ್ ಆಫ್ ದ ಡೇ ನಿಮ್ದು ಡೇಟಾ ಲಾಸ್ ಆಗೋದಿಲ್ಲ. ಅದಕ್ಕೆ ನಾವು ರೆಪ್ಲಿಕೇಶನ್ಸ್ ನ ಯೂಸ್ ಮಾಡ್ತೀವಿ. ಈ ಎಲ್ಲ ಫೀಚರ್ಸ್ ಇಂದ ನಾವು ಇದನ್ನ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ ಈ HDFS ಗೆ ನಾವು ಹೇಗೆ ಕನೆಕ್ಟ್ ಆಗೋದು? ನಾವು ಹೇಗಲ್ಲಿ ಫೈಲ್ಸ್ ಕ್ರಿಯೇಟ್ ಮಾಡೋದು, ಹೇಗೆ ಡೈರೆಕ್ಟರೀಸ್ ಕ್ರಿಯೇಟ್ ಮಾಡೋದು, ಹೇಗೆ ನಮ್ಮ ಡೇಟಾ ಸ್ಟೋರ್ ಮಾಡೋದು ಅಂತ
ನೋಡೋದು. ಸೊ ನೀವು ಹಡೂಪ್ ಇನ್ಸ್ಟಾಲ್ ಆಗಿರೋ ಟರ್ಮಿನಲ್ ಓಪನ್ ಮಾಡಿದ್ರೆ, ಸೊ ನಾನು ಹಡೂಪ್ ಟರ್ಮಿನಲ್ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ನೀವು ಹಡೂಪ್ ಎಫ್ ಎಸ್ ಅಂತ ಟೈಪ್ ಮಾಡಿದ್ರೆ, ಸೊ ಈ ಕಮಾಂಡ್ ಇಂದ ನಾವು HDFS ಗೆ ಕನೆಕ್ಟ್ ಆಗ್ಬೋದು. ಸೊ ನೀವಿಲ್ಲಿ ಹಡೂಪ್ ಎಫ್ ಎಸ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಿಮಗೆ ಒಂದಷ್ಟು ಲೀಸ್ಟ್ ಆಫ್ ಕಮಾಂಡ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಎಲ್ಲಾ ಕಮಾಂಡ್ಸ್ ಇಂದ ನಾವು ಡೇಟಾ ಸ್ಟೋರ್ ಮಾಡೋದು, ಡೇಟಾ ಮೇಂಟೈನ್ ಮಾಡೋದು, ಆಪರೇಷನ್ಸ್ನ ನಾವು HDFS ಮೇಲೆ ಮಾಡ್ಬೋದು. ಸೊ ನಾನು ಏನು ಮಾಡಿದ್ದೀನಿ ಇಲ್ಲಿ, ಈ ಎಲ್ಲ ಕಮಾಂಡ್ಸ್ನ ಸೊ ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೊದಲನೇದು ಡೈರೆಕ್ಟರಿ ಆಪರೇಷನ್ಸ್, ನೆಕ್ಸ್ಟು ಫೈಲ್ ಆಪರೇಷನ್ಸ್, ಅದಾದಮೇಲೆ HDFS ಮೇಂಟೆನೆನ್ಸ್ ಆಪರೇಷನ್ಸ್. ಸೊ ನಾವು ಮೊದಲನೇದು ಸೊ ಡೈರೆಕ್ಟರಿ ಆಪರೇಷನ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋದು. ಸೊ ನಾನು ಆಗಲೇ ಹೇಳಿದಾಗೆ ಸೊ HDFS ಅನ್ನೋದು ಒಂದು ಫೈಲ್ ಸಿಸ್ಟಮ್. ಸೊ ಇಲ್ಲಿ ನಾವು ಡೇಟಾನ ಫೈಲ್ ಆಗಿ ಸ್ಟೋರ್ ಮಾಡ್ತೀವಿ ಒಂದು ಡೈರೆಕ್ಟರಿ ಒಳಗಡೆ, ಐ ಮೀನ್ ಒಂದು ಫೋಲ್ಡರ್ ಒಳಗಡೆ. ಸೊ ಇಲ್ಲಿ ನಾವು ಫಸ್ಟ್ HDFS ನ ಹೇಗೆ ಅಕ್ಸೆಸ್ ಮಾಡೋದು. ಸೊ ಹಡೂಪ್ FS -ls ಸ್ಪೇಸ್. ಸೊ ನೀವು ಇಲ್ಲಿ ಕಮಾಂಡ್ ಅಬ್ಸರ್ವ್ ಮಾಡಿದ್ರೆ, ಸೊ ಹಡೂಪ್ FS ಕಮಾಂಡು HDFS ಗೆ ಲಾಗಿನ್ ಆಗಕ್ಕೆ ಯೂಸ್ ಮಾಡ್ತೀವಿ. -ls ಇದು ನೀವು ಕಮಾಂಡ್ಸ್ ನ ಪಾಸ್ ಮಾಡ್ತೀರಿ. ಏನ್ ಮಾಡ್ತಿದ್ದೀರಾ, ls ಅಂದ್ರೆ ಲೀಸ್ಟ್. ಸೊ ಯಾವ ಫೋಲ್ಡರ್ಸ್ ಅಥವಾ ಡೈರೆಕ್ಟರೀಸ್ ಈ ರೂಟ್ ಪಾತ್ ಅಲ್ಲಿ ಇದೆ, HDFS ರೂಟ್ ಪಾತ್ ಅಲ್ಲಿ ಇದೆ, ಅದನ್ನ ನಾವು ಲೀಸ್ಟ್ ಮಾಡ್ತಿದ್ದೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಈ ಕಮಾಂಡು ನಮಗೆ HDFS ರೂಟ್ ಪಾತ್ ಅಲ್ಲಿ ಯಾವ್ಯಾವ ಡೈರೆಕ್ಟರೀಸ್ ಇದೆ ಅಂತ ಡಿಸ್ಪ್ಲೇ ಮಾಡುತ್ತೆ. ಸೊ ಇಲ್ಲಿ ನಾನು ಅಂಡರ್ ರೂಟ್ ಒಂದು ಟ್ರೈನಿಂಗ್ ಡೈರೆಕ್ಟರಿನ ಕ್ರಿಯೇಟ್ ಮಾಡಿ, ಇದನ್ನ ಹೇಗೆ ನಾವು ಡೈರೆಕ್ಟರಿ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಡಿ ಅಂತ ಡಿಸ್ಪ್ಲೇ ಆಗಿದೆ. ಸೊ ಡಿ ಅಂದ್ರೆ ಇದು ಡೈರೆಕ್ಟರಿ ಅಂತ. ಸೊ ಟ್ರೈನಿಂಗ್ ಅಂತ ಒಂದು ಡೈರೆಕ್ಟರಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಹೀಗೆ ನಾವು HDFS ಗೆ ಕನೆಕ್ಟ್ ಆಗಿ ಫೈಲ್ಸ್ನ ಅಥವಾ ಡೈರೆಕ್ಟರೀಸ್ನ ಲೀಸ್ಟ್ ಮಾಡ್ತೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಪರ್ಮಿಷನ್ಸ್, ಇದು ಯಾವ ಯೂಸರ್ ಈ ಡೈರೆಕ್ಟರಿನ ಕ್ರಿಯೇಟ್ ಮಾಡಿದ್ದಾರೆ, ಮತ್ತು ಇದು ಇವರು ಯಾವ ಗ್ರೂಪ್ಗೆ ಬಿಲಾಂಗ್ ಮಾಡ್ತಾರೆ, ಮತ್ತೆ ಇದ್ರ ಸೈಜ್ ಎಷ್ಟು. ಸೊ ರೈಟ್ ನಾವು ಇದು 0 ಅಂತ ಇದೆ. ಸೊ ಹಾಗಾದ್ರೆ ಯಾವುದೇ ಫೈಲ್ಸ್ ಅಥವಾ ಫೋಲ್ಡರ್ಸ್ ಇದರೊಳಗಡೆ ಇಲ್ಲ. ಸೊ ಮತ್ತೆ ಇದು ಯಾವಾಗ ಕ್ರಿಯೇಟ್ ಆಯಿತು ಅಂತ ಡಿಸ್ಪ್ಲೇ ಮಾಡ್ತಿದೆ. ಸೊ ಈಗ ನಾವು ನಮ್ಮ ಮೊದಲನೇ ಕಮಾಂಡ್ ಡೈರೆಕ್ಟರೀಸ್ ಕ್ರಿಯೇಟ್ಸ್ಗೆ ಹೋಗೋಕೆ ಮುಂಚೆ, ಸೊ ಫಸ್ಟ್ ನಾವು ನಮಗೆ ಯಾವುದಾದ್ರೂ ಕಮಾಂಡ್ ಹೇಗೆ ಯೂಸ್ ಮಾಡೋದು, ಅದ್ರ ಯೂಸೇಜ್ ಏನು, ಅದರ ಡೆಫಿನೇಷನ್ಸ್ ಏನು ಅಂತ ಗೊತ್ತಿಲ್ಲ ಅಂದ್ರೆ, ಸೊ ನಾವು ಈ ಎರಡು ಕಮಾಂಡ್ಸ್ ಇಂದ ನಾವು ಅರ್ಥ ಮಾಡ್ಕೋ. ಸೊ ನಾನು ಮೊದಲು ಈ ಎರಡು ಕಮಾಂಡ್ ತೋರಿಸ್ತೀನಿ. ಸೊ ನೀವಿಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹಡೂಪ್ FS -help. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಹಡೂಪ್ FS ಆದ್ಮೇಲೆ ನೀವು ಯಾವುದೇ ಕಮಾಂಡ್ ಸ್ಟಾರ್ಟ್ ಮಾಡಬೇಕಾದ್ರೂ ನೀವು ಐಫನ್ ಇಂದನೇ ಸ್ಟಾರ್ಟ್ ಮಾಡಬೇಕು. ನೀವು ಅದನ್ನ ಐಫನ್ ಅನ್ಬೋದು ಅಥವಾ ಮೈನಸ್ ಅನ್ಬೋದು. ಸೊ -help ನಿಮ್ಗೆ ಯಾವ ಕಮಾಂಡ್ ಬಗ್ಗೆ ಹೆಲ್ಪ್ ಬೇಕು, ಫಾರ್ ಎಕ್ಸಾಂಪಲ್ ls ಕಮಾಂಡ್ ಬಗ್ಗೆ ನನಗೆ ಹೆಲ್ಪ್ ಬೇಕು. ಸೊ ಆ ಕಮಾಂಡ್ನ ಅಲ್ಲಿ ಟೈಪ್ ಮಾಡಿ. ಸೊ ಅದು ನಿಮಗೆ ಲೀಸ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು ಲೀಸ್ಟ್ ದ ಕಂಟೆಂಟ್ಸ್ ದಟ್ ಮ್ಯಾಚ್ ದ ಸ್ಪೆಸಿಫೈಡ್ ಫೈಲ್ ಪ್ಯಾಟರ್ನ್. ಸೊ ಈ ಕಮಾಂಡ್ ಇಂದ ಹೇಗೆ ಯೂಸ್ ಮಾಡ್ಬೋದು, ಇದ್ರ ಸಬ್ ಕಮಾಂಡ್ಸ್ ಏನು, ಇದ್ರದ್ದು ಯೂಸೇಜ್ ಏನು ಅಂತ ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ಎಲ್ಲಾ ಸಬ್ ಕಮಾಂಡ್ಸ್ ಬಗ್ಗೆ ವರಿ ಮಾಡಬೇಡಿ. ದ ಇಂಪಾರ್ಟೆಂಟ್ ಫಂಕ್ಷನಾಲಿಟೀಸ್, ದ ಮೇನ್ ಫಂಕ್ಷನಾಲಿಟೀಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಅದೇ ತರ ನೀವು ಯೂಸೇಜ್, ಇಲ್ಲಿ ನಿಮಗೆ ಬರೀ ಅದು ಡೆಫಿನೇಷನ್ಸ್ ಅಥವಾ ಅದರದ್ದು ಕೇಪಬಿಲಿಟೀಸ್ ಮಾತ್ರ ತೋರಿಸಿದೆ, ಬಟ್ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನೀವು ತಿಳ್ಕೊಬೇಕು ಅಂದ್ರೆ ನೀವು ಯೂಸೇಜ್ ಕಮಾಂಡ್ ಯೂಸ್ ಮಾಡ್ಕೊಂಡು ನೀವು ಅರ್ಥ ಮಾಡಿ. ಇಲ್ಲಿ ನೋಡಿದ್ರೆ ನೀವು ಹಡೂಪ್ FS, ಇಲ್ಲಿ ಜನರಿಕ್ ಆಪ್ಷನ್ಸ್ -ls ಅಂತ ಕೊಡ್ಬೋದು. ಸೊ ಇಲ್ಲಿ ನೀವು ಯಾವ ಸಬ್ ಕಮಾಂಡ್ಸ್ ಯೂಸ್ ಮಾಡ್ಬೋದು, ಮತ್ತೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಏನು ಅಂತ ಇದೆ. ಸೊ ಅದೇ ತರ ನಾನು ಇಲ್ಲಿ ಹಡೂಪ್ FS -ls ಕಮಾಂಡ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಮೊದಲನೇ ಕಮಾಂಡು ದಿಸ್ ಇಸ್ ಫಾರ್ ಹಡೂಪ್ HDFS ಗೆ ಕನೆಕ್ಟ್ ಆಗ್ಲಿಕ್ಕೆ, ಮತ್ತೆ ಇದು -ls ಇದು ಕಮಾಂಡು, ಇದು ಯಾವ ಪಾತ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದ್ರ ಮಧ್ಯೆ ಸ್ಪೇಸ್ ಇದೆ. ಸೊ ಇಷ್ಟು ಕಮಾಂಡ್ ಆದ್ಮೇಲೆ ನೀವು ಏನೇ ಕೊಟ್ರು ಅದನ್ನ ನಾವು ಆರ್ಗ್ಯುಮೆಂಟ್ಸ್ ಅಂತೀವಿ, ಅಂದ್ರೆ ಇನ್ಪುಟ್ಸ್. ಸೊ ಈ ls ಕಮಾಂಡ್ಗೆ ಈ ಸ್ಲಾಶ್ ಅನ್ನೋದು ಇನ್ಪುಟ್. ಓಕೆ, ಸೊ ಈಗ ನಾವು ಡೈರೆಕ್ಟರಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ಡೈರೆಕ್ಟರಿ ಕ್ರಿಯೇಟ್ ಮಾಡೋದು ಹಡೂಪ್ FS -mkdir ಅನ್ನೋದು ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡೋಕೆ ಯೂಸ್ ಮಾಡೋ ಕಮಾಂಡ್. ಓಕೆ, ಸೊ ನಾವು ಹಡೂಪ್ ಅಲ್ಲಿ ಒಂದು ಮೇನ್ ಥಿಂಗ್ ಏನಂದ್ರೆ
ಹಡೂಪ್ ಅಲ್ಲಿ ನಾವು ಪ್ರತಿಯೊಂದು ಪಾತ್ನು ರೂಟ್ ಇಂದನೇ ಸ್ಟಾರ್ಟ್ ಮಾಡಬೇಕು, ಅಂದ್ರೆ ಸ್ಲ್ಯಾಶ್ ಇಂದನೇ ಸ್ಟಾರ್ಟ್ ಆಗಬೇಕು. ಸೊ ಯುನಿಕ್ಸ್ ಆರ್ಕಿಟೆಕ್ಚರ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಯುನಿಕ್ಸ್ ಅಲ್ಲಿ ದ ಮೇನ್ ಫೈಲ್ ಸಿಸ್ಟಮ್ ಸ್ಟಾರ್ಟ್ ಆಗೋದು ರೂಟ್ ಇಂದ. ಸೊ ಹೀಗೆ ನೀವು ವಿಂಡೋಸ್ ಅಲ್ಲಿ ಸಿ ಡ್ರೈವ್ ಡಿ ಡ್ರೈವ್ ಅಂತೀರಿ, ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಅದೇ ತರ ಸ್ಲ್ಯಾಶ್ ರೂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ಅಬ್ಸಲ್ಯೂಟ್ ಪಾತ್ ಅಂತ ಕರಿತೀವಿ. ಸೊ ಹಡೂಪ್ ಅಲ್ಲಿ ಅಬ್ಸಲ್ಯೂಟ್ ಪಾತ್ ಮಾತ್ರ ವರ್ಕ್ ಆಗುತ್ತೆ. ಅಬ್ಸಲ್ಯೂಟ್ ಪಾತ್ ಅಂದ್ರೆ ರೂಟ್ ಇಂದ ಸ್ಟಾರ್ಟ್ ಮಾಡೋದೆ ಅಬ್ಸಲ್ಯೂಟ್ ಪಾತ್. ಸೊ ಇಲ್ಲಿ ನಾನು ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು ಸ್ಲ್ಯಾಶ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಮೈಕ್ರೋ ಡಿಗ್ರಿ ಅಂತ ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನೀವು ಹಡೂಪ್ fs -mkdir ಸ್ಲ್ಯಾಶ್ ರೂಟ್ ಇಂದ, ಅಲ್ಲಿಂದ ನಂಗೊಂದು ಡೈರೆಕ್ಟರಿ ಮೈಕ್ರೋ ಡಿಗ್ರಿ. ಸೊ ಇಲ್ಲಿ ಕಮಾಂಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಸೊ ಆ ಡೈರೆಕ್ಟರಿ ಕ್ರಿಯೇಟ್ ಆಗಿದ್ಯಾ ಅಂತ ಚೆಕ್ ಮಾಡಬೇಕು ಅಂದ್ರೆ ನೀವು, ಸೊ ಹೇಗೆ ನೀವು ನಿಮ್ಮ ls ಕಮಾಂಡ್ ಯೂಸ್ ಮಾಡಿ ಹಡೂಪ್ fs -ls ಸ್ಲ್ಯಾಶ್ ರೂಟ್ ಅಲ್ಲಿ ಏನೇನಿದೆ ಚೆಕ್ ಮಾಡಿ. ಬಿಕಾಸ್ ನಾನು ಮೈಕ್ರೋ ಡಿಗ್ರಿ ರೂಟ್ ಕೆಳಗಡೆನೆ ಕ್ರಿಯೇಟ್ ಮಾಡಿರೋದ್ರಿಂದ ರೂಟ್ ಅಲ್ಲೇ ಲೀಸ್ಟ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇಲ್ಲಿ ತೋರಿಸುತ್ತೆ ಮೈಕ್ರೋ ಡಿಗ್ರಿ ಅನ್ನೋ ಒಂದು ಎಂಟಿ ಡೈರೆಕ್ಟರಿ ಕ್ರಿಯೇಟ್ ಆಗಿದೆ, ಯಾವ ಟೈಮಲ್ಲಿ ಕ್ರಿಯೇಟ್ ಆಗಿದೆ, ಮತ್ತೆ ಯಾವ ಯೂಸರ್ ಏನ್ ಪರ್ಮಿಷನ್ ಅಂತ ಇಲ್ಲಿ ಇದೆ. ಸೊ ಹೀಗೆ ನಾವು ಹಡೂಪ್ HDFS ಅಲ್ಲಿ ಡೈರೆಕ್ಟರೀಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾದ್ರೆ ನೀವು ಇನ್ನೊಂದು ರಿಕ್ವೈರ್ಮೆಂಟ್ ಅಬ್ಸರ್ವ್ ಮಾಡಿ. ಸೊ ಇವಾಗ ನಾನು ಇನ್ನೊಂದು ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೈರೆಕ್ಟರಿ ಒಳಗಡೆ ಡೈರೆಕ್ಟರಿ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಸೊ ಬ್ಯಾಚ್ 15 ಇನ್ಪುಟ್. ಸೊ ನಾನು ಮೈಕ್ರೋ ಡಿಗ್ರಿ ಫೋಲ್ಡರ್ ಒಳಗಡೆ ಒಂದು ಬ್ಯಾಚ್ 15 ಅಂತ ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು, ಅದರೊಳಗಡೆ ಒಂದು ಇನ್ಪುಟ್ ಅಂತ ಕ್ರಿಯೇಟ್ ಮಾಡಬೇಕು. ಸೊ ನಾನು ಸಬ್ ಡೈರೆಕ್ಟರೀಸ್ ಅಂದ್ರೆ ಒಂದೇ ಸಮಯದಲ್ಲಿ ಎಲ್ಲಾ ಸಬ್ ಡೈರೆಕ್ಟರೀಸ್ನು ಕ್ರಿಯೇಟ್ ಮಾಡಬೇಕು. ಸೊ ಈ ಕಮಾಂಡ್ ಅಲ್ಲಿ ಅದು ವರ್ಕ್ ಆಗುತ್ತಾ ನಾವು ಚೆಕ್ ಮಾಡೋದು. ಸೊ ಇಲ್ಲಿ ನಾನು ಲೀಸ್ಟ್ ಮಾಡೋಕೆ ಟ್ರೈ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರೂ ಇಲ್ದೇ ಇರೋ ಡೈರೆಕ್ಟರಿನ ನೀವು ಲೀಸ್ಟ್ ಮಾಡೋಕೆ ಟ್ರೈ ಮಾಡಿದ್ರೆ ನಿಮ್ಗೆ ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಅನ್ನೋ ಎರರ್ ಬರುತ್ತೆ. ಸೊ ಅದಕ್ಕೆ ನಾನು ಮುಂಚೆ ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು. ಸೊ ನಾನು -mkdir ಕಮಾಂಡ್ನೇ ಯೂಸ್ ಮಾಡ್ತೀನಿ. ಸೊ ನೋಡೋದಾ ಇದು ವರ್ಕ್ ಆಗುತ್ತೆ. ಸೊ ಒನ್ ಇಶ್ಯೂ ಏನಂದ್ರೆ MKDIR ಅಲ್ಲಿ ನೀವು ಬ್ಯಾಚ್ 15 ಅನ್ನೋ ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೊದಲು ಪೇರೆಂಟ್ ಡೈರೆಕ್ಟರಿ ಎಕ್ಸಿಸ್ಟ್ ಇರಬೇಕು. ಈಗ ನೀವು ಇನ್ಪುಟ್ ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಬ್ಯಾಚ್ 15 ಅನ್ನೋ ಪೇರೆಂಟ್ ಡೈರೆಕ್ಟರಿ ಇರಬೇಕು. ಸೊ ಅದ್ರ ಪೇರೆಂಟ್ಸ್ ಇರಬೇಕು. ಸೊ ಇಲ್ಲೇನಾಗಿದೆ, ಸೊ ನಾವು ಈಗ ಇದನ್ನ ಹೇಗೆ ಅಚೀವ್ ಮಾಡೋದು, ಹೇಗೆ ಅವಾಯ್ಡ್ ಮಾಡೋದು? ಸೊ ನೀವು ಇಲ್ಲೊಂದು ಸಬ್ ಕಮಾಂಡ್ ಸ್ಪೆಸಿಫೈ ಮಾಡಬಹುದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇದನ್ನ ಅವರು ಸಬ್ ಕಮಾಂಡ್ಸ್ ಅಂತ ಕರೆದಿದ್ದಾರೆ. ಸೊ MKDIR ಅಲ್ಲಿ -p ಅಂತ ಕೊಟ್ರೆ ಅದು ಆಟೋಮೆಟಿಕಲಿ ಪೇರೆಂಟ್ ಚೈಲ್ಡ್ ಕ್ರಿಯೇಟ್ ಮಾಡೋದನ್ನ ಅದೇ ಟೇಕ್ ಕೇರ್ ಮಾಡುತ್ತೆ. ಸೊ ಈಗ ಇದು ನಿಮ್ಮ ಈ ಕಮಾಂಡು ವರ್ಕ್ ಆಗುತ್ತೆ. ಸೊ ಕಮಾಂಡ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಈಗ ನಾವು ls ಆಪರೇಷನ್ಸ್ ಮಾಡಿ ಚೆಕ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಡೈರೆಕ್ಟ್ ಆಗಿ ರೂಟ್ ಸ್ಲ್ಯಾಶ್ ಮೈಕ್ರೋ ಡಿಗ್ರಿ ಅನ್ನೋ ಫೋಲ್ಡರ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡೋಕ್ಕೆ ಈ ತರ ಸ್ಲ್ಯಾಶ್ ಮೈಕ್ರೋ ಡಿಗ್ರಿ ಅಂತ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಚ್ 15 ಅನ್ನೋ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಸೊ ಅದೇ ತರ ನೀವು ಬ್ಯಾಚ್ 15 ಅನ್ನೋ ಡೈರೆಕ್ಟರಿ ಒಳಗಡೆ ನೋಡಿದ್ರೆ ನಿಮ್ಗೆ ಇನ್ಪುಟ್ ಡೈರೆಕ್ಟರಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದೇ ತರ ನೀವು ಇನ್ಪುಟ್ ಡೈರೆಕ್ಟರಿ ಒಳಗಡೆ ನೋಡ್ಬೋದು. ಸೊ ಡೈರೆಕ್ಟರಿ ಒಳಗಡೆ ಯಾವುದೇ ಫೈಲ್ಸ್ ಅಥವಾ ಯಾವುದೇ ಡೈರೆಕ್ಟರೀಸ್ ಇಲ್ಲದೆ ಇರೋದ್ರಿಂದ ಇನ್ಪುಟ್ ಒಳಗಡೆ ನಿಮ್ಗೆ ಏನು ಡಿಸ್ಪ್ಲೇ ಆಗಲ್ಲ. ಸೊ ಈಗ ನೀವು ನಿಮ್ಮ HDFS ಅಲ್ಲಿ ಡೈರೆಕ್ಟರೀಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಕ್ರಿಯೇಟ್ ಆಗಿರೋ ಡೈರೆಕ್ಟರಿನ ಹೇಗೆ ರಿಮೂವ್ ಮಾಡೋದು? ಸೊ ರಿಮೆಂಬರ್, ನೀವು MKDIR ಕಮಾಂಡ್ ಯೂಸ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಆಗೋದು ಎಂಟಿ ಡೈರೆಕ್ಟರಿ. ಹಾಗೆ ನೀವು RMDIR ಕಮಾಂಡ್ ಯೂಸ್ ಮಾಡಬೇಕಾದ್ರೆ, ರಿಮೂವ್ ಡೈರೆಕ್ಟರಿ ಯೂಸ್ ಮಾಡಬೇಕಾದ್ರೆ ನೀವು ಎಂಟಿ ಡೈರೆಕ್ಟರಿನ ಮಾತ್ರ ರಿಮೂವ್ ಮಾಡಕ್ ಸಾಧ್ಯ. ಸೊ ಇಲ್ಲಿ ನಾನು ಇದೇ ಕಮಾಂಡ್ ನ ಆಲ್ಟರ್ ಮಾಡ್ತೀನಿ. ಸೊ ಹಡೂಪ್ fs -rmdir ಅನ್ನೋದು ಒಂದು ಡೈರೆಕ್ಟರೀಸ್ ನ ರಿಮೂವ್ ಮಾಡಕ್ಕೆ ಯೂಸ್ ಮಾಡೋ ಕಮಾಂಡ್, ರಿಮೂವ್ ಡೈರೆಕ್ಟರಿ RMDIR. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಇನ್ಪುಟ್ ಡೈರೆಕ್ಟರಿನ ರಿಮೂವ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ಸೊ ನೀವು ಸ್ಟಾರ್ಟಿಂಗ್ ಫ್ರಮ್ ಸ್ಲ್ಯಾಶ್ ಇಂದ ನೀವು ಇನ್ಪುಟ್ ವರೆಗೂ ಪಾತ್ ಕೊಟ್ಟಿದ್ದೀರಾ. ಸೊ ಇಲ್ಲಿ ಮೈಕ್ರೋ ಡಿಗ್ರಿ ಬ್ಯಾಚ್ 15 ಡೈರೆಕ್ಟರಿ ರಿಮೂವ್ ಆಗೋದಿಲ್ಲ. ಸೊ ರಿಮೂವ್ ಆಗೋದು ದ ಲಾಸ್ಟ್ ಡೈರೆಕ್ಟರಿ.
ಓಕೆ, ಸೊ ನಾವು ಅದನ್ನ ಅಬ್ಸರ್ವ್ ಮಾಡೋದ, ಇಲ್ಲಿ ನೋಡಿದ್ರೆ ನೀವು ಅಂಡರ್ ಬ್ಯಾಚ್ 15. ಸೊ ಬ್ಯಾಚ್ 15 ಮೈಕ್ರೋ ಡಿಗ್ರಿ ಡೈರೆಕ್ಟರಿ ಸ್ಟಿಲ್ ಪ್ರೆಸೆಂಟ್ ಇರುತ್ತೆ, ಬಟ್ ಇನ್ಪುಟ್ ಡೈರೆಕ್ಟರಿ ರಿಮೂವ್ ಆಗಿದೆ. ಸೊ ಇನ್ಪುಟ್ ರಿಮೂವ್ ಆಗಿದೆ. ಸೊ ನೀವೇನಾದ್ರೂ ಬ್ಯಾಚ್ 15 ಮೈಕ್ರೋ ಡಿಗ್ರಿ ರಿಮೂವ್ ಮಾಡಬೇಕು ಅಂದ್ರೆ, ಸೊ ನೀವು ಆ ಸ್ಪೆಸಿಫಿಕ್ ಡೈರೆಕ್ಟರೀಸ್ನ ಪಾತ್ನ ಕೊಟ್ಟು ರಿಮೂವ್ ಮಾಡಬೇಕು. ಸೊ ನಾನು ಇಲ್ಲಿ ಬ್ಯಾಚ್ 15 ಅನ್ನೋದು ರಿಮೂವ್ ಮಾಡ್ತಿದ್ದೀನಿ. ಸೊ ಈ ತರ ನೀವು ಡೈರೆಕ್ಟರೀಸ್ನ ರಿಮೂವ್ ಮಾಡ್ಬೋದು. ಸೊ ಇಫ್ ಇನ್ ಕೇಸ್ ನೀವೇನಾದ್ರೂ ನಾನ್ ಎಕ್ಸಿಸ್ಟಿಂಗ್ ಡೈರೆಕ್ಟರಿ ಅಂದ್ರೆ ಇಲ್ಲದೆ ಇರೋ ಡೈರೆಕ್ಟರಿನ ನೀವು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಸೊ ಆಸ್ ಯೂಶುವಲ್ ನಿಮ್ಗೆ ಅದು ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಅನ್ನೋ ಎರರ್ ಬರುತ್ತೆ. ಸೊ ನೀವು ಎಲ್ಲೇ HDFS ಅಲ್ಲಿ ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಅಂತ ನಿಮ್ಗೆ ಎರರ್ ಬಂದ್ರೆ, ಸೊ ಮೊದಲು ನೀವು ಚೆಕ್ ಮಾಡಬೇಕಾಗಿರೋದು ಆ ಪಾತ್ ಇದೆಯಾ ಅಥವಾ ಆ ಫೈಲ್ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಸೊ ಈ ಎರಡು ಕಮಾಂಡ್ಸ್ ಇಂದ ನಾವು HDFS ಅಲ್ಲಿ ಫೋಲ್ಡರ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ನಾವು HDFS ಅಲ್ಲಿ ಫೋಲ್ಡರ್ಸ್ ಅಂತ ಕರೆಯೋದಿಲ್ಲ, ಅದನ್ನ ಡೈರೆಕ್ಟರೀಸ್ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ನಾವು ಡೈರೆಕ್ಟರಿ ಆಪರೇಷನ್ಸ್ ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಹಾಗಾದ್ರೆ ನಾವು ಈ ದಿನ ಏನೇನ್ ಕಲ್ತಿದ್ದೀವಿ ಅಂತ ನೋಡೋದ. ಸೊ ನಮಗೆ ಈ ದಿನ ಸೊ HDFS ಅಂದ್ರೆ ಏನು ಅಂತ ಗೊತ್ತಾಗಿದೆ. ಸೊ HDFS ಬ್ಲಾಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಸೊ ಹಡೂಪ್ ಅಲ್ಲಿ ಡೇಟಾ ಏನಾದರೂ ಲಾಸ್ ಆದ್ರೆ, ಈಗ ಸಿಸ್ಟಮ್ ಕ್ರ್ಯಾಶ್ ಆಗಿ ಲಾಸ್ ಆದ್ರೆ ನಾವು ಹೇಗೆ ಅದನ್ನು ವಾಪಸ್ ತಗೋತೀವಿ ಅಂತ ಗೊತ್ತಾಗಿದೆ. ರೆಪ್ಲಿಕೇಶನ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಮತ್ತೆ HDFS ಬ್ಲಾಕ್ ಸೈಜ್ ಏನು, ಅದನ್ನ ಹೇಗೆ ಡಿಫೈನ್ ಮಾಡಿರ್ತೀವಿ, ಯೂಶುವಲ್ ಆಗಿ ಯಾವುದು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತೆ ನಾವು HDFS ನ ಹೇಗೆ ಅಕ್ಸೆಸ್ ಮಾಡೋದು, ಹೇಗೆ ನಾವು HDFSಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋ ಕಮಾಂಡ್ಸ್ ನ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ HDFS ಕಮಾಂಡ್ಸ್ ನ ಹೇಗೆ ಲೀಸ್ಟ್ ಮಾಡೋದು, ಹೇಗೆ ಅದ್ರ ಯೂಸೇಜ್ ನ ಅರ್ಥ ಮಾಡ್ಕೊಳ್ಳೋದು, ಹೇಗೆ ಅದರದ್ದು ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋದು ನಾವು ಯೂಸೇಜ್ ಮತ್ತೆ ಹೆಲ್ಪ್ ಕಮಾಂಡ್ ಇಂದ ಕಲ್ತ್ಕೊಂಡಿದ್ದೀವಿ. ಸೊ ಅದ್ರ ಜೊತೆಗೆ ನಾವು ನಮ್ಮ ಪಾರ್ಟ್ 1 ಆಕ್ಟಿವಿಟಿ ಅಂದ್ರೆ ಅದು ಡೈರೆಕ್ಟರಿ ಆಪರೇಷನ್ಸ್, ಹೇಗೆ ಡೈರೆಕ್ಟರಿ ಕ್ರಿಯೇಟ್ ಮಾಡೋದು, ಹೇಗೆ ಲೀಸ್ಟ್ ಮಾಡೋದು, ಹೇಗೆ ರಿಮೂವ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.